ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ. ನಾನು ಮಂಜುನಾಥ್. ದೀಪಾವಳಿಗೂ ಮುನ್ನ ರೈತರ ಖಾತೆಗೆ ಬರಲಿದೆಯಾ 2,000 ರೂಪಾಯಿ? 21ನೇ ಕಂತಿನ ಹಣದ ಬಗ್ಗೆ ಒಂದು ಮಹತ್ವದ ಮಾಹಿತಿ ಬಂದಿದೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಎಲ್ಲಾ ಕಂಪ್ಲೀಟ್ ಮಾಹಿತಿನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಕೂಡ ರೈತರಾಗಿದ್ರೆ ಅಥವಾ ರೈತರ ಮಕ್ಕಳಾಗಿದ್ರೆ ತಪ್ಪದೆ ಈ ಒಂದು ಮಾಹಿತಿಗೆ ಲೈಕ್ ಕೊಟ್ಟು ನಿಮ್ಗೆ ಇಲ್ಲಿವರೆಗೂ ಎಷ್ಟು ಕಂತುಗಳು ಬಂದಿದೆ ಎಂಬುದರ ಬಗ್ಗೆ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹೌದು, ನವರಾತ್ರಿಗೂ ಮುನ್ನ ಹೊಸ GST ದರಗಳನ್ನ ಜಾರಿಗೊಳಿಸಿ ದೇಶದ ಎಲ್ಲಾ ಜನತೆಗೆ ಒಂದು ಸಿಹಿ ಸುದ್ದಿ ನೀಡಿದ್ದ ಮೋದಿ ಸರ್ಕಾರ ಈಗ ರೈತ ಬಾಂಧವರಿಗೆ ಮತ್ತೊಂದು ದೊಡ್ಡ ಉಡುಗೊರೆಯನ್ನ ನೀಡಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ದೇಶದ ಕೋಟ್ಯಾಂತರ ರೈತರು ಕಾತರದಿಂದ ಕಾಯುತ್ತಿರುವ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತಿನ ಹಣ ಒಂದು ಬಿಡುಗಡೆಗೆ ದಿನಗಣನೆ ಆರಂಭ ಆಗಿದೆ ಅಂತಾನೆ ಹೇಳಬಹುದು. ಕಳೆದ ಆಗಸ್ಟ್ 2ರಂದು 20ನೇ ಕಂತಿನ ಹಣವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತ್ತು. ಇದೀಗ ಮುಂದಿನ ಒಂದು ಕಂತಿನ ಹಣವನ್ನ 2,000 ರೂಪಾಯಿ ಹಣವನ್ನ ನಮ್ಮ ಖಾತೆಗೆ ಯಾವಾಗ ಜಮೆ ಆಗಲಿದೆ ಎಂಬ ಚರ್ಚೆ ರೈತರ ಒಂದು ವಲಯದಲ್ಲಿ ಜೋರಾಗಿದೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಈ 20ನೇ ಕಂತಿನ ಹಣ ದೀಪಾವಳಿ ಒಳಗೆ ಬರುತ್ತಾ ಅಂತ ನಿಮ್ಗೆ ಒಂದು ಪ್ರಶ್ನೆ ಕಾಡಬಹುದು. ನಾವು ಇಂದಿನ ಒಂದು ವರ್ಷಗಳ ಅಂಕಿಅಂಶಗಳನ್ನ ಗಮನಿಸೋದಾದ್ರೆ ಕೇಂದ್ರ ಸರ್ಕಾರ ಸಾಮಾನ್ಯವಾಗಿ ಆಗಸ್ಟ್ ಮತ್ತು ನವೆಂಬರ್ ತಿಂಗಳ ಒಂದು ನಡುವೆ PM ಕಿಸಾನ್ ಕಂತುಗಳನ್ನ ಬಿಡುಗಡೆ ಮಾಡುತ್ತೆ. ಈ ವರ್ಷ ದೀಪಾವಳಿ ಹಬ್ಬ ಅಕ್ಟೋಬರ್ 20ರಂದು ಬರ್ತಾ ಇದೆ. ಹಿಂದಿನ ದಾಖಲೆಗಳನ್ನ ನೋಡೋದಾದ್ರೆ ಹಬ್ಬಕ್ಕೂ ಮುನ್ನವೇ ಒಂದು ರೈತರ ಖಾತೆಗೆ ಹಣ ಜಮಾ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಅಂತಾನೆ ಹೇಳಬಹುದು. ಹಾಗಾಗಿ ದೀಪಾವಳಿ ಸಂಭ್ರಮವನ್ನ ಒಂದು ದುಪ್ಪಟ್ಟು ಮಾಡುವಗೋಸ್ಕರ ಒಂದು ಸರ್ಕಾರ ರೈತರಿಗೆ ಈ ಒಂದು ಉಡುಗೊರೆ ನೀಡಬಹುದು ಎಂದು ನಿರೀಕ್ಷೆಯನ್ನ ಮಾಡಲಾಗಿದೆ. ಹೌದು, ಈ ವರ್ಷ ಬಿಹಾರ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿವೆ. ಚುನಾವಣಾ ಆಯೋಗ ಇದೇ ಸೆಪ್ಟೆಂಬರ್ ತಿಂಗಳ ಒಂದು ಅಂತ್ಯದೊಳಗೆ ದಿನಾಂಕಗಳನ್ನ ಪ್ರಕಟಿಸುವ ಸಾಧ್ಯತೆ ಕೂಡ ಹೆಚ್ಚಿದೆ. ಒಮ್ಮೆ ಚುನಾವಣಾ ನೀತಿ ಸಂಹಿತೆ ಜಾರಿ ಆದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಒಮ್ಮೆ ಚುನಾವಣೆ ನೀತಿ ಸಂಹಿತೆ ಜಾರಿ ಆದ್ರೆ ಸರ್ಕಾರ ಯಾವುದೇ ಒಂದು ಹೊಸ ಘೋಷಣೆ ಮಾಡೋದಾಗ್ಲಿ ಅಥವಾ ಯೋಜನೆಗಳ ಹಣವನ್ನ ಬಿಡುಗಡೆ ಮಾಡೋದು ಆಗ್ಲಿ ಸಾಧ್ಯ ಆಗೋದೇ ಇಲ್ಲ. ಈ ಒಂದು ಕಾರಣದಿಂದ ನೀತಿ ಸಂಹಿತೆ ಜಾರಿ ಆಗುವ ಮುನ್ನವೇ ಅಂದರೆ ಅಕ್ಟೋಬರ್ ತಿಂಗಳಿನಲ್ಲಿಯೇ ಸರ್ಕಾರ 21ನೇ ಕಂತಿನ ಹಣವನ್ನ ರೈತರ ಖಾತೆಗೆ ವರ್ಗಾಯಿಸುವ ಸಾಧ್ಯತೆ ಹೆಚ್ಚಿದೆ ಅಂತಾನೆ ಹೇಳಬಹುದು. ಮುಖ್ಯವಾಗಿ ರೈತರು ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ವರ್ಷದಿಂದ ವರ್ಷಕ್ಕೆ ಪ್ರತಿ ವರ್ಷನೂ ಕೂಡ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷನೂ ಕಠಿಣ ಒಂದು ಕ್ರಮಗಳನ್ನ ಕೈಗೊಳ್ತಾನೆ ಇದೆ. ಯಾಕಪ್ಪ ಅಂದ್ರೆ ಅರ್ಹ ರೈತರಿಗೆ ಈ ಒಂದು ಯೋಜನೆ ಹಣ ಕರೆಕ್ಟ್ ಆಗಿ ಹೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿ ವರ್ಷನೂ ಕೂಡ ಹೊಸ ನಿಯಮಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಗೆ ಮುಂದಿನ ಒಂದು ಕಂತು ಬರ್ಬೇಕಪ್ಪ ಅಂದ್ರು ಜೊತೆಗೆ ಈ ಹಿಂದಿನ ಕಂತುಗಳು ನಿಮ್ಗೆ ಯಾರಿಗಾದ್ರೂ ಬರ್ಲಿಲ್ಲ ಅಂದ್ರೆ ಆ ಕಂತುಗಳು ಬರ್ಬೇಕಪ್ಪ ಅಂದ್ರೆ ಈ 3 ಕೆಲಸಗಳನ್ನ ನೀವು ಕಡ್ಡಾಯವಾಗಿ ಮಾಡ್ಲೇಬೇಕು. ಮೊದಲನೇದಾಗಿ ನಿಮ್ಮ PM ಕಿಸಾನ್ ಖಾತೆಗೆ KYC ಯನ್ನ ಮಾಡಿಸೋದು, ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಮಾಡಿಸೋದು, ಜೊತೆಗೆ ನಿಮ್ಮ ಜಮೀನಿನ ದಾಖಲೆಗಳನ್ನು ಕೃಷಿ ಇಲಾಖೆಯಲ್ಲಿ ಪರಿಶೀಲನೆ ಮಾಡೋದು. ಈ 3 ಕೆಲಸಗಳನ್ನ ನೀವು ಮಾಡ್ಲೇಬೇಕು. ಹೌದು, ಈ 3 ಕೆಲಸಗಳನ್ನ ನೀವು ಮಾಡಿಲ್ಲಪ್ಪ ಅಂದ್ರೆ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಿಂದ ಕೈ ಬಿಟ್ಟು ಹೋಗುವ ಸಾಧ್ಯತೆ ಇದೆ. ಹಾಗಾಗಿ ಈ 3 ಕೆಲಸಗಳನ್ನ ದಯವಿಟ್ಟು ಮಾಡಿ ಅಂತ ನಾನು ಎಲ್ಲಾ ರೈತರಿಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಟ್ಟು ನಿಮ್ಮ ಎಲ್ಲಾ ಆತ್ಮೀಯರಿಗೆ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು.